ಮಾದಕ ವ್ಯಸನಿಗಳಿಂದ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಬಳಿ ಘಟನೆ ನಡೆದಿದೆ. ತೀವ್ರವಾಗಿ ಗಾಯಗೊಂಡ ಚರಣ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾದಕ ವ್ಯಸನಿಗಳು ಇವರೆಲ್ಲ. ಮಾದಕ ವ್ಯಸನಿಗಳಿಂದ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕಿಕ್ಕೇರಿ ಬಳಿ ಈ ಘಟನೆ ನಡೆದಿರೋದು. ಮೈಸೂರು ಮೂಲದ ಚರಣ್ ಗಾಯಗೊಂಡಂತಹ ಯುವಕ ಹಲ್ಲೆ ನಡೆಸಿ ಮೊಬೈಲ್ ಹಾಗೂ ಹಣವನ್ನ ಕಸಿದು ದೌರ್ಜನ್ಯವನ್ನ ಎಸಗಿದ್ದಾರೆ. ವಿಜಯ್, ಮೋಹನ್, ಗೌತಮ್ ಅನ್ನೋರ ಮೇಲೆ ಆರೋಪ ಕೇಳಿ ಬಂದಿದೆ. ಮಂಡ್ಯದ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಒಂದೆರಡು ರಾಡ್ ಇತ್ತು ಸರ್, ಮತ್ತೆ ಅವ್ರ ಹತ್ರ ಒಂದು ಯಾವುದೋ ಒಂದು ಇದು ಪಂಚ್ ಅನ್ನೋದು ಇರುತ್ತಲ್ಲ ಸರ್, ಕೈಗೆ ಹಾಕೊಂಡು ನೋಡಿ ಅದೆಲ್ಲ ಇತ್ತು ಸರ್ ಅವ್ರ ಹತ್ರ. ಡ್ರ್ಯಾಗನ್ ಯಾರು ಹಿಡಿದಿದ್ದು ಸರ್? ಡ್ರ್ಯಾಗನ್ ಇವನು ದಾರ ಅಂತಾನೆ ಸರ್, ದಪ್ಪಗೆ ಹಿಂಗೆ ಹೈಟಾಗಿ ಕೈಯೆಲ್ಲ ಒಂದು ತರ್ತರಿ ಇದೆ ಸರ್, ಅವನಿಂದ ಹಿಡಿದಿ ಸರ್. ಡ್ರ್ಯಾಗನ್ ಚೂವಿ ಅವನು ಎರಡು ರಾಡ್ ಮಾಡಿಕೊಂಡಿದ್ದ, ಬಂಡೆ ಬಾಡಿ ಪಂಚ್ ಮಾಡಿಕೊಂಡಿದ್ದ ಸರ್. ಅವನೇ ಪಂಚ್ ಮಾಡಿ ಸರ್, ನೋಡಿ ಸರ್ ಇಲ್ಲಿ ಫಸ್ಟ್ ಪಂಚ್ ಅವನೇ ಮಾಡಿ ಸರ್. ಅದು ಯಾವುದೋ ಕೈಗೆ ಹಾಕಿ ಹೊಡಿತಾರ ಸರ್ ಪಂಚ್ ಅನ್ಬಿಟ್ಟು, ಅದೇ ಹೊಡೆದಿದ್ದು ಸರ್. ನೋಡಿ ಕೈ ಎತ್ತಾಗ್ತಿಲ್ಲ ನೋಡಿ ಸರ್. ಯಾವ ಪ್ಲೇಸ್ ಅಲ್ಲಿ ಆಗಿದ್ ಘಟನೆ ಸರ್? ಕೆರೆ ಹಳ್ಳದಲ್ಲಿ ನಾವು ವಾಶ್ರೂಮ್ಗೆ ಹೋಗ್ತೀವಿ ಸರ್, ನಾವು ನೀರಲ್ಲಿ ವಾಶ್ರೂಮ್ ಇಲ್ಲ, ಅಲ್ಲಿ ಟಾಯ್ಲೆಟ್ಗೋಸ್ಕರ ಅಲ್ಲಿಗೆ ಹೋಗ್ಬೇಕಾದ್ರೆ ಕೆಳಗಡೆ ಅವ್ರು ಟೀಮ್ ಮಾಡ್ಕೊಂಡು ಕೂತಿದೀವಿ ಸರ್. ಬರೋರ್ಗೆ ಅದೇ ಕೆಲಸ ಸರ್, ಹಿಂದಿಯವ್ರು ಬಂದ್ರು ಅದೇ ಮಾಡೋದು ಸರ್. ಅವ್ರು ಒಂದೆರಡು ರಾಡ್ ಇತ್ತು ಸರ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನೂತನ ಶೋರೂಮ್ ಶುರುವಾಗಿದೆ. ನಟ ನಿರ್ದೇಶಕ ರಮೇಶ್ ಅರವಿಂದ್ ಹೊಸ ಮುಳಿಯ ಚಿನ್ನ ಮತ್ತು ವಜ್ರದ ಮಳಿಗೆಯನ್ನು ಉದ್ಘಾಟಿಸಿದರು. ಟ್ರಿನಿಟಿ ಮೇನ್ ಮೆಟ್ರೋ ಸ್ಟೇಷನ್ ಬಳಿ ಆರಂಭವಾಗಿರುವಂತಹ ನೂತನ ಶೋರೂಮ್ ಉದ್ಘಾಟನೆಯ ಮೊದಲ ದಿನವೇ ಸಾವಿರಾರು ಗ್ರಾಹಕರು ಚಿನ್ನಾಭರಣಗಳನ್ನು ಖರೀದಿಸಿದರು. 81 ವರ್ಷದ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ನಗರದ ಹೊಸ ಶೋರೂಮ್ನಲ್ಲಿ 1001ನೇ ಗ್ರಾಹಕರಾಗಿ ನಟ ರಮೇಶ್ ಅರವಿಂದ್ ಬಂಗಾರದ ನೆಕ್ಲೆಸ್ ಖರೀದಿಸಿದ್ದು ವಿಶೇಷವಾಗಿತ್ತು. ಮುಳಿಯ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಮುಖ್ಯಸ್ಥರಾದಂತಹ ಕೇಶವ್ ಪ್ರಸಾದ್ ಗ್ರಾಹಕರಿಗೆ ಮೆಚ್ಚುಗೆಯಾಗುವ ರೀತಿ ವಿಶೇಷ ಚಿನ್ನಾಭರಣ, ವಿವಿಧ ಡಿಸೈನ್, ಹಲವು ಬಗೆಯ ಕೊಡುಗೆಗಳನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದರು. 1001ನೇ ಕಸ್ಟಮರ್ ರಮೇಶ್ ಅರವಿಂದ್ ಅವರು. ಇಲ್ಲ, ಬಹಳ ಸ್ವಾರಸ್ಯಕರವಾದ ಈವೆಂಟ್ ಇದು. ಅದು ಒಂದು ವಿಷಯವನ್ನು ಮಾಡ್ತೀವಿ, ಬೇರೆ ವಿಷಯ. ಆದರೆ ಹೇಗೆ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಅಂತ ಅನ್ನೋದಿದೆಯಲ್ಲ, ಇವ್ರು ಒಳಗೆ ಎಂಟ್ರಿ ಮಾಡಿದ್ದಾನೆ. ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ನೋಡಿ. ಆ ಸುವಸ್ತುಗಳು ಅಂತ ಏನೇನು ಒಳ್ಳೆ ವಸ್ತುಗಳಿದೆಯೋ ಅದನ್ನೆಲ್ಲ ಒಳಗೆ ತಂದು ಆ ಇನಾಗ್ರೇಟ್ ಮಾಡಿದ ರೀತಿನೇ ಇಷ್ಟ ಆಯಿತು. 81 ವರ್ಷಗಳ ಇತಿಹಾಸ ಇರುವಂಥ ಬ್ರ್ಯಾಂಡ್ ಇದು. ಅದೇ ಪ್ರೂಫ್ ರೀ. ಅದಕ್ಕಿಂತ ಗುಣಮಟ್ಟಕ್ಕೆ ಬೇರೆ ಏನು ಪ್ರೂಫ್ ಬೇಕು? 81 ವರ್ಷಗಳು ಒಂದು ಬ್ರ್ಯಾಂಡ್ ಉಳಿಯುತ್ತೆ ಅಂದರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ. ಇವತ್ತು 1000 ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತಿದ್ದಾರೆ ಇವರು. ಎನಿ ಬಿಸ್ನೆಸ್, ಅದು ಗೋಲ್ಡ್ ಬಿಸ್ನೆಸ್ ಅಂತಲ್ಲ, ನಿಮ್ಮ ಬಿಸ್ನೆಸ್ ಇರ್ಬೋದು, ನನ್ನ ಬಿಸ್ನೆಸ್ ಅಂದ್ರೆ ಏನು? ಗ್ರಾಹಕರನ್ನ ಪಡೆಯೋದು, ಗ್ರಾಹಕರನ್ನ ಉಳಿಸ್ಕೊಳ್ಳೋದು, ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದು. ಅದು ಒಂದಿನ 2 ದಿನ ಅಂದ್ರೆ ಚಪ್ಪಾಳೆ ಹೊಡೆದ್ಬಿಡ್ತಾರೆ ಜನ. 81 ವರ್ಷ ಅಂದ್ರೆ ಆ ಚಪ್ಪಾಳೆ ನಂಬಿಕೆಯಾಗಿ ಮಾರ್ಪಾಡಾಗಬೇಕು. ಹಾಗಾಗಿ ಮುಳಿಯ ಅನ್ನೋದು ಇಸ್ ಅ ಬ್ರ್ಯಾಂಡ್ ನೇಮ್, ನಂಬಿಕೆಗೆ ಅರ್ಹ ಆಗೋ ಒಂದು ಬ್ರ್ಯಾಂಡ್ ಆಗಿದೆ. ಅದಕ್ಕೆ ಕಾರಣ ಅದ್ರ ಹಿಂದಿರೋ ಜನ. ಅಫ್ಕೋರ್ಸ್ ಎನಿ ಬ್ರ್ಯಾಂಡ್ ಕಾರಣನೇ ಅದು ಹಿಂದಿರೋ ಜನ. ಇವತ್ತು ಈ ಸಹಸ್ರ ಗ್ರಾಹಕ ಸಂದರ್ಶನ ಕಾರ್ಯಕ್ರಮ, ನಾಳೆಯಿಂದ 40 ದಿವಸಗಳ ಕಾಲ ವಜ್ರ ರತ್ನೋತ್ಸವ ಅಂತೇಳಿ ವಿವಿಧ ಗ್ರಾಹಕರಿಗೆ ವಿವಿಧ ವಿಶೇಷತೆಗಳೊಂದಿಗೆ ವಜ್ರ ರತ್ನೋತ್ಸವವನ್ನು ಹಾಗೂ ವಿವಿಧ ಪ್ರಾಡಕ್ಟ್ಗಳನ್ನು ಪರಿಚಯಿಸುವಂತಹ ಒಂದು ಅಪರೂಪವಾದಂತಹ ಹಾಗೂ ಮಾರಾಟ ಮತ್ತು ಪ್ರದರ್ಶನ ಮತ್ತು ಮಾರಾಟ ಸೇವೆಯ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ 40 ದಿವಸಗಳ ಕಾಲ ನಡೀಲಿಕ್ಕಿದೆ. ಅದಕ್ಕೂ ಕೂಡ ಗ್ರಾಹಕರು ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.